ದೈಹಿಕ ಸೌಂದರ್ಯ ಪ್ರಜ್ಞೆ ಉಳ್ಳ ಮಹಿಳೆಯರಲ್ಲಿ ಕಾಡುವ ಒಂದು ಸಮಸ್ಯೆ ಎಂದ್ರೆ ಅದು ಬೊಜ್ಜು. ಅದೆಷ್ಟೋ ಮಹಿಳೆಯರು ಬೊಜ್ಜನ್ನ ಕರಗಿಸಲು ವಾರಗಟ್ಟಲೆ ಆಹಾರ ಸೇವನೆ ಬಿಟ್ಟು ತಿಳಿಯದ ವ್ಯಾಯಾಮಗಳನ್ನ ಮಾಡುತ್ತಾ ದೇಹ ದಂಡಿಸುತ್ತಾರೆ. ಕೊನೆಗೆ ಬೊಜ್ಜು ಕರಗದೆ ನಿರಾಸೆಗೊಂಡು ಗೊತ್ತಿಲ್ಲದ ಮಾತ್ರೆಗಳನ್ನ ನುಂಗಿ ದೇಹದ ತೂಕ ಅಥವಾ ಬೊಜ್ಜನ್ನ ದುಪ್ಪಟ್ಟು ಮಾಡಿಕೊಂಡ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿವೆ. ಇಂತಹ ಬೊಜ್ಜಿನ ಸಮಸ್ಯೆ ಇರೋ ಮಹಿಳೆಯರು ಯೋಚನೆ ಮಾಡಬೇಕಾಗಿಲ್ಲ. ಶೇಖರಣೆ ಆಗಿರುವ ಹೆಚ್ಚುವರಿ ಕೊಬ್ಬನ್ನ ಕರಗಿಸುವುದು ಹೇಗೆ ಮತ್ತು ಅದಕ್ಕೆ ಬೇಕಾದ ಟಿಪ್ಸ್ ಹಾಗೂ ಆಸನಗಳು ಯಾವುವು ಅನ್ನೋದನ್ನ ಹೇಳಿಕೊಡ್ತಾರೆ ನಮ್ಮ ಸಿರಿ ಸಖಿ. ನಮಸ್ಕಾರ ಸಿರಿ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ತುಂಬ ಕಾಡ್ತಾ ಇರೋವಂಥ ಒಂದು ಪ್ರಾಬ್ಲಮ್ ಅಂದರೆ ಬೊಜ್ಜು ಹೇಗೆ ಕರಗಿಸೋದು ಅನ್ನೋದು. ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ಮನೇಲಿರೋರಾಗಿರ್ಬೋದು, ಎಲ್ಲರಿಗೂ ಇದು ಒಂದು ಪ್ರಾಬ್ಲಮ್ ಇದ್ದೇ ಇದೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಬೊಜ್ಜು ಕರಗಿಸೋದಕ್ಕೆ ಯಾವ ರೀತಿ ಆಸನಗಳು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನಿಮ್ಮ ಎರಡು ಕಾಲನ್ನು ಸ್ಟ್ರೈಟಾಗಿ ಸ್ಟ್ರೆಚ್ ಮಾಡಿ, ಅಲ್ಲಿಂದ ಎಕ್ಸೇಲ್ ಮಾಡ್ತಾ ನಿಮ್ಮ ಹೆಡ್, ಚೆಸ್ಟ್ ಮತ್ತು ಲೆಗ್ಸನ್ನು ಮೇಲಕ್ಕೆ ತನ್ನಿ. ಹೋಲ್ಡ್ ಮಾಡಿ ಎರಡು ಕೈಯನ್ನು ಸ್ಟ್ರೆಚ್ ಮಾಡಿ ಸ್ಟ್ರೈಟಾಗಿ. ಈ ಆಸನನ 1 ನಿಮಿಷ ಹೋಲ್ಡ್ ಮಾಡಿದರೆ ನಿಮ್ಮ ಅಬ್ಡೊಮಿನಲ್ ಮಸಲ್ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಬೆಲಿ ಫ್ಯಾಟ್ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 30 ಸೆಕೆಂಡ್ಸಿಂದ 60 ಸೆಕೆಂಡ್ಸ್ವರೆಗೂ ಹೋಲ್ಡ್ ಮಾಡಿ ಈ ಆಸನನ. ಮತ್ತು BP, ಹಾರ್ಟ್ ಪ್ರಾಬ್ಲಮ್, ಪ್ರೆಗ್ನೆಂಟ್ ಇರೋರು ಈ ಆಸನ ಮಾಡೋ ಹಂಗಿಲ್ಲ. ನಿಧಾನವಾಗಿ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ವಜ್ರಾಸನ ಅಲ್ಲಿ ಕೂತ್ಕೊಳ್ಳಿ. ನಾವು ಈಗ ಮಾಡ್ತಿರೋ ಆಸನ ಹೆಸರು ಉಷ್ಟ್ರಾಸನ. ನಿಧಾನವಾಗಿ ನಿಮ್ಮ ಪೆಲ್ವಿಸ್ನ ಮೇಲೆ ತಗೊಂಡು ಬನ್ನಿ, ಮಂಡಿ ಮೇಲೆ ಬನ್ನಿ. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನು ಸ್ಟ್ರೆಚ್ ಮಾಡಿ ಹಿಂದಕ್ಕೆ. ಆಮೇಲೆ ನಿಮ್ಮ ಕೈಯಲ್ಲಿ ಆದರೆ ನಿಮ್ಮ ಹೀಲ್ಸ್ನ ಹೋಲ್ಡ್ ಮಾಡಿ, ಎರಡು ಕೈಯಲ್ಲಿ ಹೀಲ್ಸ್ನ ಹೋಲ್ಡ್ ಮಾಡಿ ಹಿಂದಕ್ಕೆ ನೋಡಿ. ಈ ಆಸನನ ಒಂದು 20 to 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ನಿಧಾನವಾಗಿ ನಿಮ್ಮ ಪೆಲ್ವಿಸ್ನ ಮೇಲೆ ತಗೊಂಡು ಬನ್ನಿ, ಮಂಡಿ ಮೇಲೆ ಬನ್ನಿ, ರಿಲ್ಯಾಕ್ಸ್ ಮಾಡಿ. ನಾವು ಈಗ ಮಾಡ್ತಾ ಇರೋ ಆಸನ ಹೆಸರು ಉತ್ಥಾನ ಪಾದಾಸನ. ನಿಮ್ಮ ಬೆನ್ನ ಮೇಲೆ ಮಲ್ಕೊಳ್ಳಿ, ಎರಡು ಕಾಲು ಸ್ಟ್ರೈಟಾಗಿ ಸ್ಟ್ರೆಚ್ ಮಾಡಿ. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಎರಡು ಕಾಲುಗಳನ್ನು ಮೇಲೆ ಎತ್ತಿ 90 ಡಿಗ್ರೀಸ್, ಮಂಡಿ ಸ್ಟ್ರೈಟಾಗಿರಲಿ. ಈ ಆಸನನ ಒಂದು 30 to 90 ಸೆಕೆಂಡ್ಸ್ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಅಬ್ಡೊಮೆನ್ ರೀಜನಲ್ಲಿ ಏನು ಫ್ಯಾಟ್ ಇದೆ ಅದು ಬರ್ನ್ ಆಗುತ್ತೆ. ಮತ್ತು ಬರೀ ಆಸನಗಳೆಲ್ಲ, ನೀವು ತಿನ್ನೋ ಆಹಾರದಲ್ಲೂ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಮತ್ತು ತುಂಬ ಆಚೆ ತಿನ್ನೋದನ್ನು ಕಂಟ್ರೋಲ್ ಮಾಡಿ. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕೆಳಗೆ ತಗೊಂಡು ಬನ್ನಿ. ರಿಲ್ಯಾಕ್ಸ್ ಮಾಡಿ. ಈಗ ನಾವು ಮಾಡ್ತಿರೋ ಆಸನ ಹೆಸರು ಭುಜಂಗಾಸನ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ಎರಡು ಕೈಗಳನ್ನು ನಿಮ್ಮ ಚೆಸ್ಟ್ ಹತ್ರ ತಗೊಂಡು ಬನ್ನಿ. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ನೋಡಿ. ನಿಮ್ಮ ಎಲ್ಬೋ ಸ್ವಲ್ಪ ಬೆಂಡ್ ಆಗಿರಬೇಕು. ಈ ಆಸನನ ಒಂದು 20 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಯೋಗ ಆಸನಸ್ ಮಾಡೋದ್ರ ಜೊತೆ ನೀವು ನಿಮ್ಮ ಫುಡ್ಡಲ್ಲೂ ಕಂಟ್ರೋಲ್ ಮಾಡಬೇಕಾಗತ್ತೆ. ತುಂಬ ನೀರು ಕುಡೀರಿ. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಕೆಳಗೆ ಬನ್ನಿ, ರಿಲ್ಯಾಕ್ಸ್ ಮಾಡಿ. ಈಗ ನಾವು ಮಾಡ್ತಾ ಇರೋ ಆಸನ ಹೆಸರು ಪಶ್ಚಿಮೋತ್ತಾನಾಸನ. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಎರಡು ಕೈಗಳನ್ನು ಮೇಲೆ ಎತ್ತಿ, ಎರಡೂ ಕಾಲು ನೇರ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಹೀಲ್ಸ್ನ ಹೋಲ್ಡ್ ಮಾಡಿ, ನಿಮ್ಮ ಮೂಗನ್ನ ಮಂಡಿಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ. ಬ್ಯಾಕ್ ಪೇನ್ ಇರೋರು ತುಂಬ ಪ್ರೆಷರ್ ಕೊಡಬೇಡಿ ಬ್ಯಾಕ್ ಮೇಲೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಈ ಆಸನನ ಒಂದು 20 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನಿಮ್ಮ ಟೋಸ್ನ ಪುಲ್ ಮಾಡಿ ಒಳಗಡೆ, ಮಂಡಿ ಎರಡು ಸ್ಟ್ರೈಟ್ ಆಗಿರಲಿ.
ನಿಧಾನವಾಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ಎಕ್ಸೇಲ್ ರಿಲ್ಯಾಕ್ಸ್ ಮಾಡಿ. ಈಗ ನಾವು ಮಾಡ್ತಿರೋ ಆಸನ ಹೆಸರು ಎಲ್ಬೋ ಪ್ಲಾಂಕ್. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ಟೋಸ್ನ ಒಳಗಡೆ ತಗೊಳ್ಳಿ, ನಿಮ್ಮ ಎಲ್ಬೋಸ್ ಮೇಲೆ ಬಂದು ನಿಧಾನವಾಗಿ ನಿಮ್ಮ ಬಾಡಿನ ಮೇಲಕ್ಕೆ ತಗೊಂಡು ಬನ್ನಿ. ಒಂದು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಈ ಆಸನನ ಸ್ಟಾರ್ಟಿಂಗಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಉಸಿರಾಡಿ. ದಿನೇ ದಿನೇ ಆಸನ ಹೋಲ್ಡ್ ಮಾಡೋದನ್ನು ನೀವು ಇನ್ಕ್ರೀಸ್ ಮಾಡ್ಬೋದು. ಇವತ್ತು 10 ಸೆಕೆಂಡ್ಸ್ ಮಾಡಿದ್ರೆ ನಾಳೆ 15 ಸೆಕೆಂಡ್ಸ್ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ನೋಡೋದ್ರಲ್ಲ ವೀಕ್ಷಕರೇ, ನಾವು ಇವತ್ತು ಮಾಡಿದಂಥ ಆಸನಗಳು ಮತ್ತು ಫುಡ್ಡನ್ನು ಕಂಟ್ರೋಲ್ ಮಾಡಿಕೊಂಡು ಹೇಗೆ ಬೊಜ್ಜನ್ನು ಕರಗಿಸ್ಕೋಬೇಕು ಅಂತ. ಈ ಆಸನಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ, ನಿಮ್ಮ ಬೊಜ್ಜನ್ನು ಕರಗಿಸ್ಕೊಳ್ಳಿ. ನೋಡಿದ್ರಲ್ಲ ಸಿರಿ ಸಖಿಯರೇ, ನೀವು ಕೂಡ ಇವೆಲ್ಲ ಆಸನಗಳನ್ನ ಮತ್ತು ಟಿಪ್ಸ್ಗಳನ್ನ ತಪ್ಪದೇ ಮನೆಯಲ್ಲಿ ಪಾಲಿಸಿ ಬೊಜ್ಜು ಕರಗಿಸಿ ಆರೋಗ್ಯವಂತರಾಗಿರಿ.